ಅಯ್ಯೋ ನೀರೇ ಹಾಕಿಲ್ಲ ಗಿಡಗಳಿಗೆ, ಗಿಡಗಳೆಲ್ಲ ಬಾಡೋಗ್ತಾ ಇದೆ. ಅಲ್ಲ ಇವಳು ಪ್ರಿಯಾ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬರಲಿಲ್ಲ. ಅದೇನಾಯ್ತು ಏನೋ. ಸರಳಕ್ಕ ಸರಳಕ್ಕ ಏನ್ ಮಾಡ್ತಾ ಇದ್ದೀರಾ? ಪ್ರಿಯಾ ನೀನಾ? ಸರಿ ಬಾ ಬಾ ಬಾ. ಅಲ್ಲ ನಾನು ಇನ್ನೇ ಕಾಯ್ತಾ ಇದ್ದೆ ನೋಡು. ಏನಿಲ್ಲ ಪ್ರಿಯಾ, ಗಿಡಗಳಿಗೆ ನೀರು ಹಾಕಿರ್ಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಓ ಹೌದಾ. ಮತ್ತೆ ಸರಳಕ್ಕ ತಿಂಡಿ ಎಲ್ಲ ಆಯ್ತಾ? ಆಯ್ತು ಕಣೆ ಪ್ರಿಯಾ, ನಿಮ್ದಾಯ್ತಾ? ಏನ್ ಮಾಡಿದ್ರಿ ತಿಂಡಿ? ಅಯ್ಯೋ ಬಿಡಿ ಅಕ್ಕ, ನಮ್ಮ ಮನೇಲಿ ಅದೇನು ತಿಂಡಿ ಮಾಡ್ತಾರೆ. ಅಯ್ಯೋ ಗೊತ್ತಲ್ಲ ಈ ಕಡೆ ಜನ ಅದೆಂತಾದ ಸುಸಲ ಅಂತೆ ಉಪ್ಪಿನಂತೆ ಬರೀ ಅದೇ ತಿಂಡಿಗೆ. ಅಯ್ಯೋ ಸಾಕಾಗ್ಬಿಟ್ಟಿದೆ ನಂಗಂತೂ. ಯಾವಾಗ ದೋಸೆ ಇಡ್ಲಿ ತಿಂತೀನಿ ಅಂತ ಅನ್ಸ್ಬಿಟ್ಟಿದೆ ನನಗೆ. ಮಾಡೇನಾದ್ರೆ ಕೇಳೋದಿಲ್ಲ ನಮ್ಮ ಮತ್ತೆ. ಅಲ್ಲ ನೀನ್ ಮಾಡ್ಕೊಡ್ತೀಯ ತಾನೇ, ನಿಮ್ಮ ಮತ್ತೆ ಏನಕ್ಕೆ ಕೇಳ್ತೀಯಾ? ಅಯ್ಯೋ ಕರ್ಮಕಾಂಡ, ನಿನ್ನೆ ಬೇರೆ ಜಗಳ ಆಗ್ಬಿಡ್ತಾ ದೊಡ್ಡದು. ಜಗಳನಾ? ಏನಕ್ಕೆ ಜಗಳ ಆಡಿದೆ ಪ್ರಿಯಾ? ಅಯ್ಯೋ ಅದೇ ಕಣಕ್ಕ, ನಿನ್ನೆ ನಾವು ಶಾಪಿಂಗ್ ಅಂತ ಹೋಗಿರ್ಲಿಲ್ವಾ ನಾನು ಮತ್ತೆ ಪ್ರವೀಣು. ಸೊ ಹೋಗ್ಬೇಕಾದ್ರೆ ಅದೇ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೇಳೋಗಿದ್ವಾ. ಅದು ಹೆಂಗೋ ನಮ್ಮ ಮತ್ತೆ ಗೊತ್ತಾಗ್ಬಿಟ್ಟಿದ್ಯಾ, ನಮ್ಮ ಹಿಂದೆನೇ ಬಂದುಬಿಟ್ಟಿದ್ದಾರೆ. ಬಂದು ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿಕೊಂಡು ನಾವು ಮನೆಗೆ ಬರೋಷ್ಟಕ್ಕೆ ಬಂದು ಕೂತ್ಕೊಂಡು ಜಗಳ ಆಡೋಕ್ಕೆ ಅಂತಲೇ ಕಾಯ್ತಾ ಇದ್ರಾ. ನಾವು ಬೇರೆ ಬಂದು ಸುಳ್ಳು ಹೇಳ್ಬಿಟ್ವಲ್ಲ, ಅದಕ್ಕೆ ಒಳ್ಳೆ ರಂಪ ಮಾಡಿ ಜಗಳ ಮಾಡಿಟ್ಬಿಟ್ಲು. ಅಯ್ಯೋ ಅಲ್ಲ ನಿಮ್ಮ ಅತ್ತೆಗೆ ಅಷ್ಟೆಲ್ಲ ಗೊತ್ತಾದ್ರು ನಿಮ್ಮನ್ನು ಸುಮ್ಮನೆ ಬಿಟ್ಬಿಡ್ಲಾ? ಅಯ್ಯೋ ನೀನೇನು ಸಳಕ. ಅಲ್ಲ ನಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ವಾ ನಿಮಗೆ? ಆಯಮ್ಮ ಸುಮ್ಮನೆ ಬಿಡ್ತಾಳ? ಅವಳೇನು ಸುಮ್ಮನೆ ಬಿಟ್ಟಿಲ್ಲ. ಅವಳು ಬೇರೆ ಚೆನ್ನಾಗಿ ಜಗಳ ಮಾಡ್ತಾ ಇದ್ಲ. ನಾನೇನಿಲ್ಲ, ಅದೇ ಭಯ ಹುಟ್ಟಿಸ್ಬಿಟ್ಟೆ. ಪೊಲೀಸರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅತ್ತೆ ಹೆದರ್ಕೊಂಡು ಸುಮ್ಮನಾಗಿರೋದು. ಓ ಹಾಗೆ. ಸರಿ ಬಿಡು, ಅದನ್ನೇ ಮಾಡು, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ ನೀನೇನಕ್ಕೆ ಹೆದರ್ಕೊಳಕ್ಕೆ ಹೋಗ್ತೀಯ ನಿಮ್ಮ ಅತ್ತೆಗೆ? ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ, ಹಂಗೆ ಮಾಡಿಬಿಡು. ನೀನೇನಾದರೂ ನಿಮ್ಮ ಅತ್ತೆ ಹೇಳಕ್ಕೆ ಬಂದುಬಿಟ್ರೆ ಅಷ್ಟೇ, ಪೊಲೀಸ್ ಹೆಸರು ಹೇಳ್ಬಿಡು. ನೀನು ಸುಮ್ಮನೆ ಆಗ್ಬಿಡ್ತಾಳೆ ನಿಮ್ಮ ಅತ್ತೆ. ಇಲ್ಲಾಂದರೆ ನಿಮ್ಮತ್ತೆ ಒಳ್ಳೆ ಗೈಯಾಳಿ, ಅವಳ ಸಂಭಾಳಿಸೋಕ್ಕಾಗತ್ತಾ ನೀನು? ಹ್ಞೂ ಸರಳಕ್ಕ, ನನಗೂ ಅದೇ ಚಿಂತೆ. ನಾನೇನಿಲ್ಲ, ಏನಾನ ಜಗಳ ಮಾಡಕ್ಕೆ ಬಂದುಬಿಟ್ರೆ ಅದನ್ನೇ ಹೇಳ್ಬಿಡೋದು. ಅದಕ್ಕೆ ಮತ್ತೆ ನಿನ್ನೆ ಹೋಗಿದ್ವಲ್ಲ, ನೀನು ಡ್ರೆಸ್ ತೊಗೊಂಡು ಬರೋಕ್ಕೆ ಹೇಳಿದ್ದೆಲ್ಲ ಸರಳಕ್ಕ, ತರೋಕ್ಕಾಗಲಿಲ್ಲ. ಸಾರಿ ಅಕ್ಕ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ತಂದು ಕೊಡ್ತೀನಿ. ಬೋಳಿ. ಅಲ್ಲ ನಾನು ಎಷ್ಟೊಂದು ಹೆಲ್ಪ್ ಮಾಡ್ತೀನಿ, ನನಗೊಂದು ಡ್ರೆಸ್ ತರಲಿಲ್ಲ ನೋಡಿ ಇವಳು. ಹೇಳಿದ್ದೊಂದು ಕೆಲಸ ಮಾಡಲ್ಲಪ್ಪ ಇವಳು. ಅಯ್ಯೋ ಹೌದಾ, ಸರಿ ಬಿಡು ಪರವಾಗಿಲ್ಲ. ನೆಕ್ಸ್ಟ್ ಟೈಮು ನಾನೇ ಹೋಗ್ತೀನಿ ತಗೊಳ್ತೀನಿ. ಏನು ನೀನು ಹೋಗಿದ್ಯಲ್ಲ ತರ್ತೀಯಾ ಅಂತ ಹೇಳಿದ್ದೆ. ಸರಿ ಬಿಡು, ಬೇಡ ಬಿಡು ಪಾಪ, ನಿನ್ಗೇನಿಂದು ತುಂಬ ಇದೆ ಬಿಡು. ಕಣೆ ಸೊಳಕ್ಕ, ನಮ್ಮ ಮನೆಯವ್ರು ಬೇರೆ ಒಳ್ಳೆ ಆಟ ಹುಟ್ಟಿದ ಆಂಜನೇಯ ಥರ ಆಡ್ತಾ ಇದ್ರಾ, ಬೇಗ ಹೋಗೋಣ ಅಂತ. ಹಾಗಾಗಿ ಸರಿಯಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಬೇಗ ಬಂದಿದ್ವಲ್ಲ, ಅದಕ್ಕೆ ತರೋಕ್ಕಾಗಲಿಲ್ಲ. ಏನು ಬೇಜಾರು ಮಾಡ್ಕೋಬೇಡ ಸರಳಕ್ಕ. ಮುಂದಿನ ಸರ್ತಿ ಹೋದಾಗ ತೊಗೊಂಡು ಬರ್ತೀನಂತೆ. ನೀನೇನು ಹೇಳ್ದಿ ಅದನ್ನು ತೊಗೊಂಡ್ಬರ್ತೀನಂತೆ, ಸರಿನಾ? ಸರಿ ಬಿಡಮ್ಮ, ಆಯ್ತು. ಏನವಾ ಮಾಸ್ತರ್ತಿ ಇಲ್ಲ ನಿಂತು ಬಿಟ್ಟಿಯಲ್ಲ? ಈಕಿ ಯಾವಾಗೀಕಿ ಈಕಿ ಗಿರಿಜಾ ಒಂದು ಸುಶಿ ಅಲ್ಲನ ಈಕಿ? ಅಯ್ಯೋ ಬನ್ನಿ ಆಂಟಿ ಬನ್ನಿ. ಹೌದು, ಗಿರ್ಜಾನ್ ಸೊಸೆನೇ ಇವಳು. ಬೆಂಗಳೂರವಳಲ್ವಾ ನನ್ನ ಫ್ರೆಂಡು, ಹಾಗಾಗಿ ಬರ್ತಾ ಇರ್ತಾಳೆ ಮನೆಗೆ. ಬನ್ನಿ ಆಂಟಿ. ಅಯ್ಯವ್ವ ನಮ್ಮವ ಎಷ್ಟು ಬರೀ ಏನೇ ನಿನಗೆ ಆಂಟಿ ಅನ್ನಬಾರ್ದು ಅಂತ ಹೇಳಿ ಕಿಶಿಂದ್ರ. ಅಮ್ಮ ಅಂತಂದು ಕರಿಯೇನ ಒಪ್ಪದೈತಿ. ಅದೇನ ಇವ ಆಂಟಿ ಗುಂಟಿ ಅನ್ಕೊಂಡು ಕಿಶಿಂದ್ರ ನೀವೇನು ಮಾತಾಡ್ತೀರಾ ಇವ ತಾಯಿದಾರೆ? ಅಲ್ವಾ? ಎಲ್ಲಿ ಮಾಸ್ತರ್ ಇಲ್ಲ ನಮ್ಮ ಮನೆಗೆ? ಅಯ್ಯೋ ಇಲ್ಲಮ್ಮ, ಅವರು ಅದೇ ಇವತ್ತು ಸ್ಕೂಲ್ಗೆ ಹೋಗಿದ್ದಾರೆ, ಸಂಜೆ ಬರ್ತಾರೆ. ಅಯ್ಯ ಹೌದನಾ ತಂಗಿ? ಅಲ್ಲ ತಂಗಿ, ಒಂದು ತಿಂಗಳು ಆಗ್ತಲ್ಲ, ಮತ್ತೆ ಬಾಡಿಗೆನ ಕೊಟ್ಟಿಲ್ಲ, ಅದಕ್ಕೆ ಕೇಳಿ ಹೋದ್ರತ್ತದ ಬಂದೆ. ಅಲ್ವಾ ನಿನ್ನ ಗಂಟು ಬಂದ್ರೆ ಹೇಳು, ಬಾಡಿಗೆ ಕೊಡ್ಬೇಕಂತ ಹೇಳಿ ಕಿಶಿಂದ್ರ. ಸರಿ ಬಿಡಿ ಆಂಟಿ, ಹೇಳ್ತೀನಂತೆ. ಬರ್ತಾರಲ್ಲ ಸಂಜೆ ಸ್ಕೂಲಿಂದ, ಅವಾಗ ಹೇಳ್ತೀನಂತೆ. ತೋರ್ವಾ. ಅನ್ನಂಗೆ ಮತ್ತೇನವ ಮನೆಗೆ ನೀ ಹೊಲಸು ಮಾಡಿದ್ರೆ ಮತ್ತೆ ಇಲ್ಲಿಲ್ಲ? ನಿಮ್ಮ ಮನೆಗೆ ಹುಡುಗರಿಲ್ಲ ಅಲ್ಬಿಡು, ನೀವೇನು ಹೊಲಸು ಮಾಡಿರ್ಕಿಲ್ಲ. ಮತ್ತೆ ಹೊಲಸು ಮಾಡಿದ್ರಂದ್ರೆ ಮತ್ತೆ ಅದಕ್ಕೂ ರೊಕ್ಕ ಕೊಡ್ಬೇಕಂತ ನೋಡ್ಬಾ. ಮತ್ತೆ ಬಣ್ಣಗಿನ ಹಚ್ಚಲಕ್ಕ ಮತ್ತೆ. ಅಯ್ಯೋ ಇಲ್ಲ ಆಂಟಿ, ತುಂಬ ಕ್ಲೀನಾಗಿ ಇಟ್ಟಿದ್ದೀನಿ ಬಿಡಿ ನಾನು. ಹೌದಾ? ಅಲ್ಲ ತಂಗಿ, ಮನೆ ನಿಮ್ಮ ಮನೆಗೆ ಏನೋ ಜಗಳ ನಡೆದಿರ್ತಲ್ಲ, ನಿನ್ನ ಅತ್ತಿದು ನಿಂದು ಏನ ತಂಗಿ ಜಗಳ? ಪೊಲೀಸರು ಬಂದಿರುತ್ತೆ? ಅಯ್ಯೋ ಏನು ಕೇಳ್ತೀರ ಆಂಟಿ, ಪಾಪ ಇವಳು ಕತೆನ. ಇವಳ ಅತ್ತೆ ಇವಳನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ರಲ್ಲ, ಅದಕ್ಕೆ ಇವಳು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ಲು, ಅದಕ್ಕೆ ಪೊಲೀಸರು ಬಂದಿದ್ರು. ಅಯ್ಯೋ ಹೌದನಾ? ಕಂಪ್ಲೇಂಟ್ ಕೊಟ್ಟಿಲ್ಲ ನೈಕಿ ಗಿರ್ಜಿ ಮೇಲೆ? ಅಲ್ಲ ಮತ್ತೆ ನಮ್ಮ ಮುನ್ಯಾಗ ಬಂದಾಗ ಕೇಳಿದ್ರು, ಇಲ್ಲ ನನ್ನ ಮಗಂದು ಏನೋ ಕೆಲಸ ಇತ್ತು ಅದಕ್ಕೆ ಬಂದಿದ್ರು, ಹಂಗ ಹಿಂಗ ಅನ್ನಕತ್ತಿಲ್ಲ. ಮತ್ತ ನೋಡಯ್ಯವ ನೋಡು, ಅಲ್ಲ ಸುಬ್ಬಿ ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಅತ್ತಿ. ಭಾರಿ ಆಗ್ಬಿಡು. ಅಲ್ಲ ತಂಗಿ, ನೀ ಯಾಕೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ಯಾ ತಂಗಿ? ಅಲ್ಲ ನಿಮ್ಮ ಮನ್ಯಾಗ ಸುದ್ದಿ ನೀವ ಬೈಯಾರ್ಸ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಯವ್ವ? ಅಲ್ಲ ಚಲೋ ಕಂತಿದ್ದೇನೆ ನಿಮಗ? ಅಯ್ಯೋ ನಿಮ್ಗೆ ಏನು ಗೊತ್ತಾಂಟಿ, ನಮ್ಮ ಮನೆಗೆ ವಿಷಯ ನಮಗೆ ಗೊತ್ತಿರುತ್ತೆ. ಅಲ್ಲ ನಿಮ್ಗೆ ಏನು ಗೊತ್ತು, ನಮ್ಮ ಅತ್ತೆ ಎಷ್ಟು ಬಜಾರಿದ್ದಾರೆ ಗೊತ್ತಾ? ನೋಡಿ ನನಗೆ ವರದಕ್ಷಿಣೆ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಾಟ ಕೊಡ್ತಾರೆ. ಅಯ್ಯವಾ ಹೌದಾ ತಂಗಿ? ಹೊಡಿತಾಳೆ ನಮ್ಮ ಅತ್ತೆ ನಿಮ್ಮ ಅತ್ತಿ? ಅಯ್ಯೋ ಯಾಕೆ ಹೇಳ್ತೀರಾ ಆಂಟಿ ನನ್ನ ವಿಷಯನ? ಅಲ್ಲ ನಮ್ಮ ಅತ್ತೆ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾರೆ ನೋಡಿ. ಈ ಕೂದಿರುತ್ತಲ್ಲ, ಕೂದಿ ಹಿಡ್ದು ಹೇಳ್ತಾರೆ ಗೊತ್ತಾ ನಿಮಗೆ? ಅಷ್ಟೊಂದು ಹಿಂಸೆ ಕೊಡ್ತಾರೆ ನನಗೆ. ಅಯ್ಯವ್ವ ಪಾಪ ಬಿಡವ ಯವ್ವ. ಅಲ್ಲ ಹಿಂಗನು ಮಾಡೋದು? ಅಲ್ಲ ಗಿರಿಜಿ ಬೇರೆ ಕೇಳ ಅಂತ ಅಂತಾರೆ ಮಂದಿ, ಖರೆ ಹೌದು. ಆದರೆ ಈ ಪರಿ ತ್ರಾಸ ಕೊಡೋದನ, ಅಲ್ಲ ಇರೋ ಒಬ್ಬ ಮಗನ ಯಾಕೆ ತ್ರಾಸ ಕೊಡ್ತಿರ್ಬೇಕಾಯವ್ವ? ಏನು ಬರ್ತೈತಿ? ರೊಕ್ಕ ಅಂತ ನೋಡುವ, ನಿಮ್ಮ ಅತ್ತೆರ ಒಟ್ಟು ರೊಕ್ಕ ಅಂತ ನೋಡುವ. ಊರಾಗ ಎಲ್ಲರಿಗೂ ವಜ್ಜೆಗಳ ಕಡೆಗೆ ಸೊಸಿಗೂ ವಜ್ಜೆ ಆಗ್ಬಿಟ್ಲು ನೋಡು. ಅಲ್ಲ ಮುಂದೆ ನೋಡೋದ ನೀವು ಇರ್ತೀರಿ, ನಿಮ್ಗೆ ಹಂಗೆ ಮಾಡಿದ್ರೆ ಹೆಂಗೆ? ಪಾಡಿಲ್ಲ ಬಿಡವ, ಇದೇನು ಚಲೋ ಆಯ್ತು ಬಿಡ. ಅಲ್ಲ ಹಿಂಗನ ಮಾಡೋದು, ಸೊಸಿಗೆ ಯಾರನ್ನ ಹೊಡಿತಾರನ? ಅಲ್ಲ ತಂಗಿ, ನೀನು ಒಂದಿಟ್ಟು ಬಟ್ಟೆ ಅದು ಚಂದ ಹಾಕೊಳ ಯವ್ವ. ಏನಿದು ಪ್ಯಾಂಟ್ ಚಡ್ಡಿ ಹಾಕೋತಿಯಲ್ಲ ನೀನು?
ಅಲ್ಲ ಈ ಹಿಂಗ್ಸು ನನ್ನ ಕಡೆ ಇದ್ದಾಳ ಇಲ್ಲ ನಮ್ಮ ಅತ್ತೆ ಕಡೆ ಇದ್ದಾಳ ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಅಯ್ಯೋ ಆಂಟಿ, ನಮ್ಮ ಕಡೆ ಎಲ್ಲ ಇದೇ ಥರ ಡ್ರೆಸ್ ಹಾಕೊಳ್ಳೋದು, ಅದಕ್ಕೆ ಅವಳು ಹಾಗೆ ಹಾಕೊಳ್ಳೋದು. ಅಲ್ಲ ಅವಳು ತುಂಬ ಓದಿದಾಳಲ್ವಾ, ಅದಕ್ಕೆ ಹಾಗೆ ಹಾಕೋತಾಳೆ ಬಿಡಿ. ಅಯ್ಯೋ ಹೌದನಾ. ಅಲ್ಲ ತಂಗಿ ಓದಿದ್ರೆ ಏನತ್ತವ ಚಂದ ಬಟ್ಟೆ ಹಾಕೋಬೇಕು. ಆಮೇಲೆ ನಿಮ್ಮ ಮತ್ತಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಮತ್ತು ಅಂಥದ್ರಾಗ ನೀ ಹಿಂಗೆಲ್ಲ ಬಟ್ಟೆ ಹಾಕೊಂಡ್ರೆ ಆಕೆಗೆ ಮತ್ತೆ ಸೇರ್ಕೆ ಬರಲ್ವ ಇವ, ಅದಕ್ಕೆ ಹೇಳ್ದವ. ಮತ್ತು ನಿನ್ನ ತಾಯಿ ಸರಿ ಅಂತ ಕೊಡುವ ನನಗೆ. ನಾ ಏನು ನಿನ್ನ ಒಳ್ಳೇದಕ್ಕೆ ಹೇಳಿಲ್ವ ಇವ, ಮತ್ತೆ ಬೇಸರ ಮಾಡ್ಕೊಬಿಡ ತಂಗಿ. ಅಯ್ಯೋ ಬಿಡಿ ಆಂಟಿ, ಪರವಾಗಿಲ್ಲ, ನೀವು ನನ್ನ ಒಳ್ಳೇದಕ್ಕೆ ತಾನೇ ಹೇಳಿದಿರಾ, ಪರವಾಗಿಲ್ಲ ಬಿಡಿ. ಹಾಂ ತೋರ್ವಾ, ಜರ ಚಂದಾಗಿರುವ ಇವ, ಹುಷಾರಾಗಿರು. ಅಲ್ಲ ತಂಗಿ, ನಿನಗೆ ಹಂಗೇನು ತ್ರಾಸ ಅನಿಸ್ತಂದ್ರೆ ನಮಗೆ ಹೇಳು, ನಡಿತೈತಿ. ನಮ್ಮ ಮನ್ಯಾಗ ಬಂದು ಹೇಳು. ನಮ್ಮದು ಅಲ್ಲ ನಿಮ್ಮ ಮನೆ ಬಾಜುನೇ ಐತಿ ನಮ್ಮ ಮನೇನು. ಹೇಳು, ನಮ್ಮ ಮನೆಗೆ ಬಂದು ಕಿಶನ್ ಹೇಳು. ನಾ ಬೇಕಾದ್ರೆ ಬಂದು ನಿಮ್ಮ ಅತ್ತಿ ಜೊತೆ ಮಾತಾಡ್ತೀನಂತ. ನಿಮ್ಮ ಅತ್ತಿ ನನಗೆ ಹೇಳ್ತಾಳ, ಮಾತು ಕೇಳ್ತಾಳಂದು. ಅಯ್ಯೋ ಹೌದಾ ಆಂಟಿ, ಗೊತ್ತಿರಲಿಲ್ಲ ಬಿಡಿ ನಮಗೆ. ಅಲ್ಲ ಆಂಟಿ, ನೀವಾದರೂ ಹೇಳಿ ನಿಮ್ಮ ಫ್ರೆಂಡ್ಗೆ. ನೋಡಿ ಪಾಪ ಅವಳಿಗೆ ಎಷ್ಟೊಂದು ಹಿಂಸೆ ಕೊಡ್ತಾರೆ. ಹೌದನಾ. ಪಾಪ ಬಿಡವಾ. ತಗೋರ್ವ ತಂಗಿ, ಬಂದು ಹೇಳ್ತೀನಿ ತಗೋ, ನಾನು ನಾಳೆ ಬಂದು ಹೇಳ್ತೀನಿ ಅಂತ. ಸರಿ ಆಂಟಿ. ಇವ ನಾ ಬರ್ತೀನಿ ಮತ್ತು. ಅಲ್ಲ ನಿನ್ನ ಗಂಡ ಬಂದ್ಮೇಲೆ ಹೇಳ್ಬಾ, ಇವ ಮಾಸ್ತರ್ ಬಂದ್ಮೇಲೆ ಹೇಳ. ಮತ್ತು ಚುಟ್ಟಿ ಮಾಡಿಬಿಡತ್ತೆ ಹೇಳುವ, ನಾಳೆಗೆ ಕೊಡ್ಬೇಕು ನಮಗೆ ಬಾಡಿಗೆ. ಮತ್ತು ಮುಂದಿನ ತಿಂಗಳು ನಾ ಬರೋದಿಲ್ಲ ಕೇಳಕ್ಕೆ. ನೀವು ಒಂದು ತಾರೀಕು ಆದ ತಕ್ಷಣ ತಂದು ಕೊಟ್ಟು ಬಿಡ್ರಿ ಬಾಡಿಗೆ. ಮತ್ತು ಸರಿ ಆಂಟಿ, ತರ್ತೀನಿ ಬಿಡಿ. ಬಾ ಆಂಟಿ, ಈ ಊರಲ್ಲಿ ನಮ್ಗೆ ಸಹಾಯ ಮಾಡೋರು ಒಬ್ಬರಾದ್ರೂ ಸಿಕ್ಕರಲ್ಲ ಬಿಡಿ. ನೋಡಿ ಸಳಕ್ಕ. ಅಲ್ಲ ಈ ಕಾಲದಲ್ಲೂ ಪಾಪ ಎಷ್ಟು ಒಳ್ಳೆ ಜನ ಇರ್ತಾರೆ. ಅಯ್ಯೋ ಪ್ರಿಯಾ, ನಿಂಗೆ ತಲೆ ಕೆಟ್ಟಿದೆ. ಅಲ್ಲ ಆ ಅಮ್ಮ ನಿಂಗೆ ಸಹಾಯ ಮಾಡ್ತಾ ಅನ್ಕೊಂಡ್ಯಾ ನೀನು? ಅಷ್ಟೇ ನಿನ್ನ ಕತೆ. ಆ ಅಮ್ಮ ನಂಬ್ಕೊಂಡ್ಬಿಟ್ರೆ ಆ ಅಮ್ಮನೂ ನಿಮ್ಮ ಅತ್ತೆನೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ಈ ಅಮ್ಮ ಏನು ಅವ್ರ ಸೊಸೆಗೆ ವಸಿ ಕಾಟ ಕೊಟ್ಟಿದ್ದಾರೆ, ಬೇಜಾನ್ ಕಾಟ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಹಂಗೆ ಹೇಳೋದಷ್ಟೇ. ಅವಳೇ ನಿಮ್ಮ ಅತ್ತೆಗೆ ಏನು ಹೇಳೋದಿಲ್ಲ. ನೀನೇನು ಅವಳ ಮೇಲೆ ಆಸೆ ಇಟ್ಕೊಂಡು ಕೂತ್ಕೋಬೇಡ. ಅಯ್ಯೋ ಹಂಗ? ಮತ್ತೆ ಇನ್ನೇನು ಅನ್ಕೊಂಡಿದ್ಯಾ? ಅಲ್ಲ ಒಂದು ರೀತಿಯಲ್ಲಿ ನಿಮ್ಮ ಅತ್ತೆ ಅಷ್ಟು ಹಾಳಾದ ಕಾರಣನೇ ಈ ಅಮ್ಮ ಅಂತೆ ಊರಲ್ಲೆಲ್ಲ ಮಾತಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಬೇರೆ ಈ ಅಮ್ಮ ನಂಬಿಟ್ನಲ್ಲ. ನೀನು ಅದಕ್ಕೆ ಹೇಳೋದು, ನೀನು ಎಲ್ಲರನ್ನ ನಂಬಕ್ಕೆ ಹೋಗ್ಬೇಡ. ಆಮೇಲೆ ನೀನು ಎಲ್ಲರ ಮುಂದೆನೂ ಏನೇನೋ ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅತ್ತೆ ಬಗ್ಗೆ ಅಷ್ಟೇ. ಆಮೇಲೆ ಇವಳೇನ ಇವಾಗ ಬಿಡ್ತಾ ಅಂದ್ಕೊಂಡಿದ್ಯಾ? ನಿಮ್ಮ ಅತ್ತೆ ಹೋಗಿ ಫಿಟ್ಟಿಂಗ್ ಇರ್ತಾಳೆ ನೋಡ್ಬೇಕಾದ್ರೆ. ಓ ಹೌದಾ. ಇಡ್ಲಿ ನೋಡ್ತೀನಿ. ಈ ಅಮ್ಮನ ಸೇರಿಸ್ಬಿಟ್ಟೆ, ಅದು ಹೆಂಗೆ ಮಾಡಬೇಕು ಮಾಡ್ತೀನಿ ನಾನು. ಅಂದಾಗ ಈ ಅಮ್ಮನ ಸೊಸೆ ಇಲ್ವಾ ಅಕ್ಕ? ಅಯ್ಯೋ ಯಾಕಿಲ್ಲ, ಇದ್ದಾಳಲ್ಲ, ಈ ಅಮ್ಮನ ಸೊಸೆನೂ ಇದ್ದಾಳೆ. ಓಹೋ ಹೌದಾ. ಸರಿ ಹಾಗಾದರೆ ಅವಳನ್ನ ನಾನು ಫ್ರೆಂಡ್ ಮಾಡ್ಕೋತೀನಿ, ಆಮೇಲೆ ಈ ಅಮ್ಮನ ಒಂದು ನೋಡ್ಕೋತೀನಂತೆ. ಸರಿ ಬಿಡು, ಹಂಗೆ ಮಾಡು. ಸರಿ ಸರಳಕ್ಕ, ಬರ್ತೀನಿ ನಾನು. ಮತ್ತೆ ಲೇಟ್ ಆಗುತ್ತೆ, ಹೋಗ್ತೀನಿ. ಅಲ್ವೇ ಇಲ್ಲಿವರೆಗೂ ಬಂದಿದ್ಯಾ? ಬಾ, ಒಂದು ಕಪ್ ಕಾಫಿ ಮಾಡ್ತೀನಿ, ಕುಡ್ದು ಹೋಗುವಂತೆ. ಅಯ್ಯೋ ಬೇಡ ಸರಳಕ್ಕ, ನಾನು ಹಂಗೆ ನಿನ್ನ ತೊಗೊಂಡು ಬರೋಕ್ಕೆ ಹೇಳಿದ್ಯಲ್ಲ, ತರೋಕ್ಕಾಗಿಲ್ಲ ಅಂತ ಹೇಳಕ್ಕೆ ಬಂದೆ. ಹೋಗ್ತೀನಿ, ಮತ್ತೆ ಟೈಮ್ ಆಗುತ್ತೆ ನನಗೂ. ಪ್ರವೀಣ್ ಬೇರೆ ಕಾಯ್ತಿರ್ತಾನೆ ಅದಕ್ಕೆ. ಮತ್ತೆ ಇಲ್ಲ ಅಂದರೆ ನಮ್ಮ ಮತ್ತೆ ನಾನು ಕಾಣಿಲ್ಲ ಅಂತಂದರೆ ಆಮೇಲೆ ನನ್ನ ಪ್ರವೀಣ್ ಹತ್ರ ಏನೇನೋ ಹೋಗ್ಬಿಟ್ಟು ಹೇಳ್ತಿರ್ತಾಳೆ, ಅದಕ್ಕೆ. ಸರಿ ಬಿಡಮ್ಮ, ಹೋಗು. ಸರಿ, ಓಕೆ, ಬಾಯ್. ಸರಿ ಸರಳಕ್ಕ, ಬಾಯ್. ಅಲ್ಲ ನನಗೆ ದುಡ್ಡು ಹೆಚ್ಚಾಗಿದೆ, ಇವ್ರು ಹೇಳಿದ್ದನ್ನೆಲ್ಲ ತಂದು ಕೊಡೋದಕ್ಕೆ. ಏನೋ ನಮ್ಮ ಊರವಳು ಅಂತ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ನಾನು ಯಾಕೆ ಇವಳ ಜೊತೆ ಮಾತಾಡಬೇಕು? ನನ್ನ ಖರ್ಚಿಗೆ ದುಡ್ಡಿಲ್ಲ, ಇವಳಿಗೆ ಹೇಳಿದ್ರೆ ತರಬೇಕಂತೆ. ಎಷ್ಟಿದೆ ನೋಡಿ ಇವಳಿಗೆ ಕೊಬ್ಬು. ಈ ಊರಲ್ಲಿ ಇವಳಿಗೆ ಅಂತ ಯಾರೂ ಗತಿ ಇಲ್ಲ. ಏನೋ ಪಾಪ, ನಾನು ಬೆಂಗಳೂರವಳಲ್ಲ ಅಂತ ಸ್ವಲ್ಪ ಹೆಲ್ಪ್ ಮಾಡಿದರೆ ನಾನು ಹೇಳಿರೋದನ್ನು ಒಂದು ತರಲಿಲ್ಲ ನೋಡು. ಅದಕ್ಕೆ ಅಂತಾರೆ ಜನ,